ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ವ್ಲಾಗ್ ಅನ್ನೋದು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಏನಾಗಿತ್ತು, ಏನು ಯಾಕೆ ಡಯಟ್ ವ್ಲಾಗ್ ಎಲ್ಲ ಸ್ಟಾಪ್ ಮಾಡಿದ್ದೆ, ಏನು ಅನ್ನೋದ್ರ ಬಗ್ಗೆ ಇವತ್ತು ಇದು ಮತ್ತೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನು ಮಾಡ್ತೀನಿ ಮುಂದೆ ಚಾನಲ್ನಲ್ಲಿ, ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಯಾವತ್ತಪ್ಪ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 15ನೇ ತಾರೀಕು ಅನಿಸುತ್ತೆ ಸ್ನೇಹಿತರೆ. 15ನೇ ತಾರೀಕು ಇರ್ಬೋದು ಅನಿಸುತ್ತೆ. ಸೆಪ್ಟೆಂಬರ್ ಆಲ್ಮೋಸ್ಟ್ 1 ಮಂತ್ ಮೇಲೆ ಆಗಿದೆ ನಾನು ಈ ವಿಡಿಯೋ ತೆಗೆದು. ಸೊ ಆವಾಗ ಈ ಡ್ರೆಸ್ ಹಾಕ್ಕೊಂಡು ಅಂದರೆ ರೀಕ್ರಿಯೇಟ್ ಮಾಡಿದ್ದೆ. ಅದ್ರದ್ದು ರೆಡಿ ಆಗೋದು ವ್ಲಾಗ್ ಎಲ್ಲ ಇತ್ತು. ಬಟ್ ನಾನು ಆವಾಗಲೇ ಹಾಕಬೇಕು ಅಂದ್ಕೊಂಡವಳು ಆವತ್ತು ಹೋಗಿ ಬಂದಿದ್ದೆ. ಮತ್ತು ಲಾಸ್ಟ್ ನಾನು ವ್ಲಾಗ್ ಅಲ್ಲಿ ವ್ಲಾಗ್ನ ಎಡಿಟ್ ಮಾಡಿ ಹಾಕೋಣ ಅಂದರೂ ಕೂಡ ಆಗಲಿಲ್ಲ. ಸೊ ಎಷ್ಟು ಸಣ್ಣ ಆಗಿದ್ದೀನಿ ಏನು ಅನ್ನೋದು ಡಿಫ್ರೆನ್ಸ್ ಈ ಕಡೆ ಫೋಟೋಸ್ ಎಲ್ಲ ಹಾಕಿರ್ತೀನಿ ನೋಡಿ. ಈ ಡ್ರೆಸ್ಸಲ್ಲೇ ನಾನು ಅವಾಗಿದ್ದಾಗ ಹೇಗಿದ್ದೆ, ಹೀಗೆ ಹೇಗಿದ್ದೆ ಅಂತ ಅದು ರೀಕ್ರಿಯೇಟ್ ಅನ್ನೋದೇ ಮಾಡಿದ್ದೆ ನಾನು. ಅಂದರೆ ಆವಾಗ ದಪ್ಪ ಇದ್ದಾಗ ಸೇಮ್ ಡ್ರೆಸ್ಸಲ್ಲಿ ಹೇಗಿದ್ದೆ, ಇವಾಗ ಸಣ್ಣ ಆದಾಗ ಹೇಗಿದ್ದೀನಿ ಅಂತ. ಇನ್ನು ಇದು ಬಂದುಬಿಟ್ಟು ನಮ್ಮ ನಾದಿನಿ ಮನೆಗೆ ಹೋಗಿದ್ದಾಗ, ಅಂದರೆ ಪಿತೃಪಕ್ಷಗಳು ನಡೆಯುತ್ತಲ್ವ, ಆ ಟೈಮಲ್ಲಿ ತೆಗ್ದಿದ್ದಂಥ ವ್ಲಾಗು ಸ್ನೇಹಿತರೆ. ಅವ್ರ ಮನೆಗೆ ನಾನು ಪಕ್ಷಕ್ಕೆ ಹೋಗಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಸಂಡೇ ನಮ್ಮ ಮನೆಯಲ್ಲಿ ಪಕ್ಷ ಇಟ್ಕೊಂಡಿದ್ವಿ. ಸೊ ಈ ಪಕ್ಷ ಆದಮೇಲೆ ಏನೆಲ್ಲ ನಡೀತು, ಏನೆಲ್ಲ ಅಕೇಶನ್ಸ್ಗೆ ಹೋಗಿದ್ದೆ, ಏನೆಲ್ಲ ಮಾಡಿದ್ದೆ ಅನ್ನೋದ್ರ ಬಗ್ಗೆನೇ. ಇಲ್ಲಿಗೆ ಹೋದ್ಮೇಲೆ ನಾನು ಅಂದ್ಕೊಂಡೆ ವಿಡಿಯೋ ಕೂಡ ಎಡಿಟ್ ಮಾಡಿ ಕೂಡ ಇಟ್ಟಿದ್ದೆ. ಡೈಲಿ ಇನ್ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳೋಣ ಅಂತಲೇ ಮಾಡಿದ್ದಿದ್ದು ಸ್ನೇಹಿತರೆ. ಅದಾದಮೇಲೆ ಏನಾಯಿತು ಅಂತಂದರೆ, ಇಲ್ಲಿಂದ ಬಂದಮೇಲೆ ನನಗೆ ಹಿಂದಿಂದೆ ಸಣ್ಣ ಪುಟ್ಟ ರಿಲೇಷನ್ಸ್ ಮನೆಯಲ್ಲಿ ಪೂಜೆ ಆಗಿರ್ಬೋದು, ಬೇರೆ ಕಡೆ ಏನಾದರೂ ಚಿಕ್ಕ ಅಕೇಶನ್ಸ್ ಆಗಿರ್ಬೋದು, ಮತ್ತು ಪಕ್ಷ ಬಂತು. ಆ ಪಕ್ಷದಲ್ಲಿ ಮತ್ತು ದಸರಾ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯಾವಾಗ ಫ್ರೀ ಇರ್ತೀನೋ ಏನೋ, ಬಟ್ ಈ ಒಂದು ದಸರಾ ಟೈಮು ಒಂದು 15 ದಿವಸ ಏನಿರುತ್ತೆ ಸ್ನೇಹಿತರೆ, ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಇರ್ತೀನಿ. ಯಾಕೆ ಅಂತಂದರೆ ಈ ನಾವಿರೋ ಏರಿಯಾ ಬಂದುಬಿಟ್ಟು ಫುಲ್ ಆ್ಯಂಡ್ ಫುಲ್ ಗಾರ್ಮೆಂಟ್ಸ್ ಏರಿಯಾ ಅಂತ ಹೇಳ್ತೀವಿ. ಸೊ ಇಲ್ಲಿ ದಸರಾ ಹಬ್ಬಕ್ಕಂತೂ ಎಂಥವ್ರೂ ಸೀರೆ ತೊಗೊಂಡು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ವರ್ಷಕ್ಕೊಂದ್ಸಲ ಪೂಜೆ ಅಲ್ವಾ, ಸಿಕ್ಕಾಪಟ್ಟೆ ಬಟ್ಟೆ ಹೊಲ್ಸ್ಕೊತಾರೆ. ಸೊ ಆ ಇದರಲ್ಲಿ ನಾನು ತುಂಬ ಅಂದರೆ ತುಂಬಾ ಬ್ಯುಸಿ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಹಂಗೆ ದಸರಾ ಹಾಲಿಡೇಸು ಮಕ್ಕಳಿಗೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಊರಿಗೆ ಹೋಗಿದ್ದೆ. ಸೊ ಏನೆಲ್ಲ ಆಯಿತು ಅಂತ ಹೇಳ್ತಾನೆ ಹೋಗ್ತೀನಿ. ಹಿಂಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಡಯಟ್ ಅಂತೂ ಮಾಡೋಕ್ಕೆ ಆಗಿಲ್ಲ ಸ್ನೇಹಿತರೆ. ಮೇಯ್ನು ಟೈಮ್ ಇರಬೇಕು, ಇಲ್ಲ ಬ್ಯಾಲೆನ್ಸ್ ಮಾಡಿರೋದು ಗೊತ್ತಾಗಿರಬೇಕು. ಸೊ ನನಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದುಂಟು. ಅದರಲ್ಲಿ ತುಂಬ ಅಂದರೆ ತುಂಬ ನಾನು ಮಾಡ್ಕೊಂಡಿರೋ ತಪ್ಪುಗಳು ಕೂಡ ತುಂಬಾ ಇದೆ. ಮಾಡೋಕ್ಕಾಗುತ್ತೆ ಅಂದ್ಕೊತೀನಿ. ಕೆಲವೊಂದು ತುಂಬ ಬ್ಯುಸಿ ಇದ್ದರೆ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಮಾಡಬಹುದಿತ್ತೇನೋ, ಅದು ನನ್ನ ಕಡೆನೇ ತಪ್ಪಿದೆ. ಏನಾಗಿತ್ತು ಏನು, ಮತ್ತು ನಾನು ಈಗಾಗಲೇ ಸ್ಟಾರ್ಟ್ ಮಾಡಿ ಕೂಡ ಒಂದು 10 ದಿವಸ ಆದ್ರೂ ನಾನು ಹಾಕ್ಬೋದಿತ್ತು. ಮತ್ತು ಯಾಕೆ ಆಗ್ತಾಯಿಲ್ಲ ಏನು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಅಂದ್ಕೊತೀನಿ, ತುಂಬ ಚೆನ್ನಾಗಿ ನನಗೆ ನಾನು ಮೋಟಿವ್ ಮಾಡ್ಕೊತೀನಿ. ಎಲ್ಲೋ ಒಂದು ಕಡೆ ಏನೋ ಆಗ್ಬಿಟ್ಟಿದೆ, ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಟ್ಟಿತ್ತು ಸ್ನೇಹಿತರೆ. ನನಗೆ ಒಂದು 15 ಡೇಸ್ 20 ಡೇಸಿಂದ ಹೇಳ್ತೀನಿ, ದಸರಾ ಹಬ್ಬ ಬಂದಿದ್ದು ಹೊಲಿತಾ ಇದ್ದೀನಿ. ಅರ್ಧಕ್ಕರ್ಧ ನನ್ನ ಕಸ್ಟಮರ್ಸು ಅಕ್ಕ ಪರವಾಗಿಲ್ಲ, ದಸರಾ ಆದಮೇಲೆ ಕೊಡು, ಒಂದು ಹೊಲ್ಕೊಡು, 2 ಇರೋ ಹತ್ರ ಒಂದು ಹೊಲ್ಕೊಡು, ಇನ್ನೊಂದು ಆಮೇಲೆ ಕೊಡು ಅಂತ ಸುಮಾರು ಜನ ಇದು ಮಾಡಿದ್ದು ಉಂಟು, ಕ್ಯಾನ್ಸಲ್ ಮಾಡಿದ್ದು ಉಂಟು. ಇಲ್ಲಿ ಏನಪ್ಪ ವಿಡಿಯೋ ಅಂತಂದರೆ, ನಾನು ಊರಿಗೆ ಹೋಗಿದ್ದಾಗ ಅದೇ ಹೇಳಿಲ್ವಾ, ನಾನು ನನ್ನ ನಾದಿನಿ ಮಗಳು ಏನೋ ಮಾತಾಡ್ತಾ ಇದ್ದರೆ, ಮೇಡಮ್ ತೇಜು ತೆಗ್ದಿರೋಂಥ ವಿಡಿಯೋ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬೇಕು ಅಂತಂದ್ಬಿಟ್ಟು ನಾನು ಇರಲಿ ಅಂತ ಈ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಹೆಂಗೆಂಗೋ ವಿಡಿಯೋ ಇದೆ ಅಂತ. ಅವಳು ತೆಗ್ದಿರೋದು, ಸೊ ನನಗೆ ಹೆಲ್ಪ್ ಆಯ್ತಲ್ಲ ಮಗು ತೆಗ್ದಿರೋದು ಅಂತ ಖುಷಿಯಾಗಿ ಹಾಕಿದ್ದೀನಿ. ಅದೇ ಹೇಳ್ತಾ ಇದ್ನಲ್ವಾ, ಏನಂತಂದರೆ ಅದು ಕೆಲವೊಂದು ಸಲ ನಾನು ತುಂಬ ಮೂಢನಂಬಿಕೆಗಳನ್ನ ನಂಬಲ್ಲ ಸ್ನೇಹಿತರೆ. ಜನರ ಕಣ್ಣು ಬೀಳುತ್ತೆ, ಜನರ ಕಣ್ಣು ಬಿದ್ದರೆ ನಾವು ಏನು ಮಾಡೋಕ್ಕಾಗಲ್ಲ, ಆ ಥರದ್ದೆಲ್ಲ ನಾನು ಆಲ್ಮೋಸ್ಟ್
ಮೈಂಡಿಂದ ತೆಗ್ದಿರ್ತೀನಿ ಯಾವಾಗಲೂ ಅಷ್ಟೇ. ನೋಡಿ ಈ ಒಂದು ಇದರಲ್ಲಿ ಸಣ್ಣ ಪುಟ್ಟ ಇವರು ನನ್ನ ರಿಲೇಷನ್ ಸ್ನೇಹಿತರೆ, ಇವರು ಕೂಡ ನಮ್ಮ ಒಂದು ಡಯಟ್ ಫಾಲೋ ಮಾಡಿ ನಿಜ ಹೇಳ್ತೀನಿ ಅವರು ಕೂಡ 14 kg ಕಮ್ಮಿ ಆಗಿದ್ದಾರೆ. ನನ್ನ ಕಸಿನ್ ಸಿಸ್ಟರ್ ಅಂತ ಹೇಳ್ಬೋದು. ನಾನು ಅವರೇ ಇಡೀ ಫ್ಯಾಮಿಲಿಯಲ್ಲಿ ತುಂಬ ದಪ್ಪ ಇದ್ದಿದ್ದು, ಬಟ್ ಈಗ ಇಬ್ಬರೂ ತಕ್ಕ ಮಟ್ಟಿಗೆ ತುಂಬ ಅಂದರೆ ತುಂಬಾ ಸಣ್ಣ ಆಗಿದ್ದೀವಿ. ನೋಡಿ ಮನೆಯಲ್ಲಿ ಪಕ್ಷ ಕೂಡ ಮಾಡಿದ್ವಿ, ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಎಲ್ಲ ತುಂಬ ಚೆನ್ನಾಗೋಯ್ತು ಸ್ನೇಹಿತರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನು ಅಕ್ಟೋಬರ್ 2ಗೆ ತೇಜು ಬರ್ಡೇ ಬಂದುಬಿಟ್ಟು ಊರಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ನಾವು ಊರಲ್ಲಿ ಸೆಲೆಬ್ರೇಟ್ ಮಾಡಿ ಒಂದು ಚಿಕ್ಕ ಸ್ಮಾಲ್ ಟ್ರಿಪ್ಪು ಕೂಡ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ ಏನು ಎಲ್ಲ ಹೇಳ್ತೀನಿ, ನೋಡ್ತಾ ಇರಿ. ಅದೇ ನಾನು ಹೇಳ್ತಾ ಇದ್ನಲ್ವ ಯಾಕೆ ಅಂತ ಅಂದ್ಬಿಟ್ಟು, ನಾನು ನಿಜ ದಸರಾ ಹಬ್ಬ ಆಗಿದ ತಕ್ಷಣವೇ ಮತ್ತೆ ಡಯಟ್ ಸ್ಟಾರ್ಟ್ ಮಾಡೋಣ, ಊರಿಗೆಲ್ಲ ಹೋಗಿ ಬಂದಮೇಲೆ ವ್ಲಾಗ್ಸ್ ಎಲ್ಲ ಮಾಡ್ಕೊಬಂದು ಮಾಡೋಣ ಅಂತ ಏನಾಯಿತು ಏನೋ ಗೊತ್ತಿಲ್ಲ ಸ್ನೇಹಿತರೆ. ಸಡನ್ನಾಗೆ ಒಂಥರ ಹೆಂಗೆ ಅಂತಂದರೆ ಮಂಕು ಬಿಡ್ದಂಗೆ ಆವಾಗ ನಾನು ಇರ್ತಿದ್ದೆ. ಆವಾಗ ಗೊತ್ತಾ ತುಂಬ ಕಡಿಮೆ ಕಸ್ಟಮರ್ಸ್ ಇದ್ದಾಗ, ಆಗೋ ಈಗೋ ಒಂದೊಂದು ಕಸ್ಟಮರ್ ಇದ್ದಾಗ, ಅಂದರೆ ತಿಂಗಳಲ್ಲಿ ಒಂದು 10 ಬ್ಲೌಸ್ ಹೊಲಿತಿದ್ದೆ ನೋಡಿ. ಆ ಥರ ಒಂದು 2-3 ಇಯರ್ಸ್ ಅಂದರೆ ಒಂದು 4-5 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಸ್ನೇಹಿತರೆ. ಒಂದು ತಿಂಗಳು ಒಂದು 10 ಬ್ಲೌಸ್ ಹೊಲ್ಕೊತಿದ್ನಲ್ವ, ಆ ಥರ ಇದ್ದಿದ್ದು ಲೈಫ್ ಸ್ಟೈಲು. ಅವಾಗ ಅತ್ತೆ ಇದ್ರ ಜೊತೆಯಲ್ಲಿ ಎಲ್ಲ ಅವಾಗಾದರೂ ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಿದ್ನೇನೋ ಕೆಲಸ. ಈಗಂತೂ ನನ್ನ ಮನೆಯವರು ಕೆಲ್ಸಕ್ಕೆ ಹೋಗಿದ ತಕ್ಷಣ ಮಲ್ಕೊಂಡ್ರೆ 2:30ವರೆಗೂ, ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ 10 ಗಂಟೆಗೆಲ್ಲ ನಿದ್ದೆ. ಬೆಡ್ ಮೇಲೆ ಹೋಗ್ಬಿಟ್ಟು ಒಳ್ಳೆ ಹೆಂಗೆ ಅಂತಂದರೆ ನಾರ್ಮಲ್ ಜನರ ಹತ್ರ ಹೇಳ್ಬೇಕಾದ್ರೆ ಚೆನ್ನಾಗಿ ಪದ ಬಳಕೆ ಮಾಡ್ತೀನಿ, ಬಟ್ ವೀಡಿಯೋಗಳಲ್ಲಿ ಆ ಪದಗಳನ್ನ ಬಳಸಬಾರ್ದು. ಒಳ್ಳೆ ಎಮ್ಮೆ ಥರ ಮಲ್ಕೊಬಿಡ್ತೀನಿ ಸ್ನೇಹಿತರೆ. ಅಷ್ಟು ಕೆಟ್ಟದ್ದು ಲೈಫ್ ಸ್ಟೈಲು ನನಗೀಗ ಒಂದು 20 ಡೇಸ್. ಈಗ ಅದರಿಂದ ಆಚೆ ಬರೋಕ್ಕೆ ನನಗೆ ಇಷ್ಟು ದಿನ ಬೇಕಾಯಿತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಎಷ್ಟು ಮಂಕು ಬಿದ್ದಿದೆ ಅಂತ. ಡೈಲಿ ಅನ್ಕೊತೀನಿ ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡೋಣ, ನಾಳೆಯಿಂದ ವೀಡಿಯೋ ಮಾಡೋಣ, ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡೋಣ. ನಿಜ ನಾನು ಎಷ್ಟು ನನ್ನನ್ನು ನಾನು ಮೋಟಿವ್ ಮಾಡಿಕೊಂಡು ಅದರಿಂದ ಈಗ ಒಂದು 4-5 ಡೇಸಿಂದ ನನ್ನನ್ನು ನಾನು ಕರೆಕ್ಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂತ ಗೊತ್ತಿಲ್ಲ, ನನಗೆ ಆಗ ಅರ್ಥ ಆಗ್ತಾಯಿದೆ ಹೆಂಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ. ದುಡಿತಾ ಇದ್ದೀನಿ, ₹1 ಕೈಯಲ್ಲಿ ಉಳಿತಾ ಇಲ್ಲ. ಪ್ರಾಮಿಸ್ ಅಷ್ಟು ಬ್ಯುಸಿಯಾಗಿ ಮಾಡಿದ್ದೀನಿ, ಅಷ್ಟೊಂದಿದೆ ಕೈಯಲ್ಲಿ ₹1 ಉಳಿತಾ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನ ಲೈಫ್ ಸ್ಟೈಲ್ ಈಗ ಒಂದು 4-5 ಡೇಸಿಂದ ಕರೆಕ್ಟಾಗಿದೆ. ನಿಜ ಹೇಳ್ತೀನಿ, ಬೇರೆಯವ್ರು ಯಾರಾದರೂ ಆಗಿದ್ದರೆ ಹೆಂಗೋ ಏನೋ. ಮನೇಲಿ ಪಾಪ ಅವರು ನನಗೆ ಮೋಟಿವ್ ಮಾಡ್ತಾಯಿರ್ತಾರೆ, ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಇಲ್ಲಾಂದರೆ ನಿಜವಾಗ್ಲೂ ಹೇಳ್ತೀನಿ ಏನಾಗುತ್ತೋ ಏನೋ. ಟಚ್ ವುಡ್, ನನಗೆ ದೇವರು ಅದೊಂದು ಬ್ಲೆಸ್ಸಿಂಗ್ಸ್ ಕೊಟ್ಟಿರ್ತಾರೆ ಮನೇಲಿ. ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ ನೀನು ಫಸ್ಟಿನ ಥರ ಇಲ್ಲ, ಈಗೇನೋ ಆಗಿದೆ, ನೋಡು ಯಾಕೆ ಹಿಂಗಾಗಿದೆಯಾ, ತಲೆನೋವು ಬರೋದು ಒಂಥರ ಹೆಂಗೆ ಅಂತಂದರೆ ಇಲ್ಲದೇ ಇರೋದೆಲ್ಲ ಬಾಡಿಯಲ್ಲಿ ಇಲ್ಲದೇ ಇರೋದೆಲ್ಲ ಏನೋ ನನಗೆ ಇದೆ ಅನ್ನೋ ಥರ, ಜೀವನದಲ್ಲಿ ಇನ್ನಿಷ್ಟೇ ಬಿಡು, ಇಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಥರ ತುಂಬ ನನಗೆ ಈ ಒಂದು ಈಗ ಲಾಸ್ಟು ಆಲ್ಮೋಸ್ಟ್ 1 ಮಂತ್ ಆಯ್ತೇನೋ ಸ್ನೇಹಿತರೆ. ನಾನು 1 ಮಂತಾ ಒಂದು 20 ಡೇಸೇ ಇಟ್ಕೊಳ್ಳೋಣ, 20-25 ಡೇಸ್ ಆಯ್ತೇನೋ ನಾನು ಡಯಟ್ ನಿಲ್ಲಿಸಿ. ಮತ್ತೆ 3 kg ಜಾಸ್ತಿ ಆಗಿದ್ದೀನಿ. ನನಗೆ ಆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದೊಂದು ಲೆಕ್ಕ ಅಲ್ಲ, ಆ ಮೈಂಡ್ ಕಂಟ್ರೋಲ್ ಬರ್ತಾಯಿಲ್ಲ ನನಗೆ. ಹೆಂಗೆ ಅಂತಂದರೆ ಡೇ ಎಲ್ಲ ಮಂಕು ಬಿಡ್ದಂಗೆ, ಒಂದು ಕೆಲಸ ಮಾಡಲ್ಲ, ಏನೂ ಇಲ್ಲ, ಡೇ ಎಲ್ಲ ಮೊಬೈಲಲ್ಲೇ ಬಿದ್ದಿರೋದು. ನನ್ನ ಲೈಫ್ ಸ್ಟೈಲ್ ನೆನೆಸ್ಕೊಂಡ್ರೆ ನನಗೆ ಕೋಪ ಬರುತ್ತೆ ಅಷ್ಟು. ಆಮೇಲೆ ನೈಟ್ ಮಲಗಬೇಕಾದ್ರೆ ಅಳೋದು, ಅಯ್ಯೋ ಇವತ್ತೇನು ಮಾಡೇ ಇಲ್ಲ, ಎಷ್ಟೊಂದು ಬ್ಲೌಸ್ ಇದೆ, ಏನೂ ಹೊಲ್ದಿಲ್ಲ, ಏನಾಗಿದೆ. ಆಮೇಲೆ ನನ್ನನ್ನು ಅದನ್ನ ಹತ್ರ ಕೇಳೋದು, ಅಥವಾ ಫ್ರೆಂಡ್ಸ್ ಹತ್ರ ಶರು ಹತ್ರ ಎಲ್ಲ ಸಜೆಸ್ಟ್ ಕೇಳಿದ್ರೆ ಅವರಿಲ್ಲ, ಈ ಥರ ಏನಾದರೂ ದೃಷ್ಟಿಯಾಗಿರುತ್ತೆ, ಏನಾದರೂ ಮಾಡ್ಕೊ. ಮತ್ತು ದೇವ್ರಿಗೆ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. 15 ದಿವಸ ಆದರೂ ದೀಪ ಹಚ್ಚೋಕ್ಕಾಗೇ ಇಲ್ಲ. ಆ ಪೂಜೆ ಮಾಡಿದ್ದು ಪೂಜೆ ದಿವಸ ಕೂಡ ಪ್ರಮಾಣವಾಗಿ ಹೇಳ್ತೀನಿ, ನಾನು ಮನೇಲಿ ದೀಪ ಹಚ್ಚಿಲ್ಲ. ಅವತ್ತು ಹಚ್ಚಬಾರ್ದು ಅಂತಾರೆ. ಪಕ್ಷ ಮಾಡೋ ದಿವಸ ಮನೇಲಿ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸ್ಕೋಬೇಕು ಅಂತಾರೆ. ನನಗಿದ್ದಿದ್ದು ಬ್ಯುಸಿಯಲ್ಲಿ ನಾನು ಅವತ್ತು ಕೂಡ ಮಾಡೋಕ್ಕೆ ಆಗಿಲ್ಲ, ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಬ್ಲೌಸುಗಳು ಡೈಲಿ ಯಾರಾದರೂ ಅರ್ಜೆಂಟು ಇವಾಗ ಬೇಕೇ ಬೇಕು ಅನ್ನೋರಿಗೆ ಯಾವುದಾದ್ರೂ 1-2 ಹೊಲ್ಕೊಟ್ಟಿದ್ದೀನಿ ಬಿಟ್ಟರೆ ತುಂಬ ಅಧ್ವಾನ ಆಗ್ಬಿಟ್ಟಿದ್ದೀನಿ. ನಿಜ ಹೇಳ್ತೀನಿ, ಎಷ್ಟು
ಒಂಥರ ನನ್ನ ಲೈಫ್ ಸ್ಟೈಲ್ ಅಪ್ಪ ದೇವ್ರೆ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಅದಾದಮೇಲೆ ಹಿಂಗಲ್ಲ ಅಂತಂದ್ಬಿಟ್ಟು ಈಗ ಒಂದು ವಾರದಿಂದ ಈಗಲೂ ನನಗೆ ಒಂದು 50% ಕರೆಕ್ಟ್ ಆಗಿದ್ದೀನಿ, ಇನ್ನೂ ಒಂದು 50% ಹಂಗೆ ಇದೆ, ಒಂದು ಸ್ವಲ್ಪ ಹಂಗೆ ಇದೆ. ಬಟ್ ಸ್ವಲ್ಪ ಎತ್ತೆಚ್ಕೊಂಡು ಆದಷ್ಟು ಮೋಟಿವೇಶನ್ ವೀಡಿಯೋಸ್ ನೋಡ್ಕೊಳ್ಳೋದು, ಆದಷ್ಟು ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಸ್ವಲ್ಪ ಬೈದು ನನ್ನನ್ನು ಇದು ಮಾಡಿ ಅಂತ. ಅವರು ಸ್ವಲ್ಪ ಬೈಯೋದು ಮಾಡೋದೆಲ್ಲ ಮಾಡ್ತಿದ್ದಾರೆ. ನೋಡಬೇಕು ಆದಷ್ಟು ಅದರಿಂದ ಆಚೆ ಬರೋಣ. ಇನ್ನೂ ನಾನು ನಾಳೆ ಅಂದ್ಕೊಂಡು ಹೋದರೆ ಇದಾಗೋ ಕೆಲಸ ಅಲ್ಲ. ನಂಗೆ ನಿಜ ಎಷ್ಟು ನಾಚಿಕೆ ಆಗ್ತಿದೆ ಗೊತ್ತಾ. ನಮ್ಮ ಮನೆಯವರಂತೂ ನೀನು ಅದೆಷ್ಟು ಸಲ ಸ್ಟಾಪ್ ಮಾಡ್ತೀಯೋ, ಅದೆಷ್ಟು ಸಲ ವೀಡಿಯೋಸ್ ಮಾಡ್ತೀಯೋ. ನಿಜ ನನಗೆ ಯೂಟ್ಯೂಬೇ ಬಿಟ್ಟೇ ಬಿಡೋಣ, ಇನ್ನು ನಾನು ಹಾಕಿದ್ರೆ ಅದು ಸರಿ ಹೋಗಲ್ಲ ಅಂತಾನೇ ಅಂದ್ಕೊತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಕೆಲವೊಂದು ಮೋಟಿವೇಶನ್ ವೀಡಿಯೋಸ್ ನೋಡಿದಾಗ ನಾನು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ ಅದು ಇದೆಲ್ಲ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಡ್ತೀನಿ. ಅದಾದಮೇಲೆ ನಾನು ಹೇಳ್ತೀನಿ. ನಮ್ಮ ಹಳ್ಳಿ ಅಂದರೆ ನಾವಿರೋದು ಕೋಲಾರ ಡಿಸ್ಟಿಕ್ಕು, ಮುಳಬಾಗಿಲು ತಾಲೂಕು ಅಲ್ವಾ. ನಾವಿರೋವಂಥ ಒಂದು ಡಿಸ್ಟಿಕ್ಕಲ್ಲಿ ಕೋಟಿಲಿಂಗೇಶ್ವರ ಫುಲ್ ಫೇಮಸ್ಸು. ಆಮೇಲೆ ಬಂಗಾರು ತಿರುಪತಿ ಗುಟ್ಟಹಳ್ಳಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ. ಸೊ ಇದು ಫುಲ್ ಫೇಮಸ್ ನಮ್ಮ ಸೈಡು. ಸೊ ನನಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಫಸ್ಟು ಇದು ಕೋಟಿಲಿಂಗೇಶ್ವರ ನೀವು ಫಸ್ಟ್ ನೋಡಿದ್ದೆಲ್ಲನೂ ಈ ಟೆಂಪಲ್ಗೆ ಹೋಗಿದ್ವಿ. ಗುಟ್ಟಹಳ್ಳಿಯಲ್ಲಿ ವೆಂಕಟೇಶ್ವರ ಟೆಂಪಲ್ ಇದೆ, ತುಂಬಾ ಫೇಮಸ್ ಟೆಂಪಲು. ಅಲ್ಲಿಗೂ ಹೋಗಿ ಬಂದಿದ್ದೆ. ಅದಾದಮೇಲೆ ಅಲ್ಲಿಂದ ಒಂದು 15 ನಿಮಿಷ ಕೋಟಿಲಿಂಗೇಶ್ವರಗೆ. ಸೊ ನಮಗೆ ನಮ್ಮೂರಿಂದ ಒಂದು ಕರೆಕ್ಟಾಗಿ ಒಂದು ಅರ್ಧ ಮುಕ್ಕಾಲು ಅವರು ಈ ಟೆಂಪಲ್ಸ್ ಎಲ್ಲ ನೋಡಬೇಕು ಅಂತಂದರೆ. ಸೊ ಹೋಗಿ ಬಂದಿದ್ದು ನಿಜ ಅವತ್ತಿನ ಡೇ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ನನ್ನ ರಿಲೇಟಿವ್ಸ್ ಜೊತೆ ಎಲ್ಲ ಹೋಗಿದ್ದೆ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅನ್ನೋ ಥರ, ಅಮ್ಮ ನಾನು ಆಮೇಲೆ ನನ್ನ ಅಣ್ಣನ ವೈಫು, ನನ್ನ ಅತ್ತಿಗೆ, ಅವ್ರ ಮಕ್ಕಳು, ಫ್ಯಾಮ್ಲಿ ಫುಲ್ಲು, ನನ್ನ ತಮ್ಮ. ತುಂಬ ಚೆನ್ನಾಗಿತ್ತು ನಿಜ. ಎಷ್ಟು ಚೆನ್ನಾಗಿತ್ತು ಅಂದರೆ ಡೇ ಫುಲ್ಲೆಲ್ಲನೂ ಬರೀ ಸುತ್ತಾಡಿದ್ದು, ಸಿಕ್ಕಿದ್ದೆಲ್ಲ ತಿನ್ನೋದು. ಡಯಟಲ್ಲಿ ಬೇರೆ ಇರಲಿಲ್ವಲ್ಲ, ಬಜ್ಜಿ ಅಂತೆ, ಬೋಂಡ ಅಂತೆ, ಪಕೋಡ ಅಂತೆ, ಅಲ್ಲಿ ಇನ್ನೇನು ಫೇಮಸ್ಸಾಗಿ ಸಿಗುತ್ತೋ ಜ್ಯೂಸುಗಳು ತೊಗೊಂಡು ಕುಡಿಯೋದಂತೆ. ಅದು ಫ್ಯಾಮ್ಲಿ ಜೊತೆ ನಿಜವಾಗ್ಲೂ ಆ ಟೈಮ್ ಸ್ಪೆಂಡ್ ಮಾಡಿದ್ದಿದೆಯಲ್ವಾ, ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ನಾನು ಊರಿಗೆ ಹೋಗಿ ಬಂದಿದ್ದಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಊರಿಗೆ ಹೋಗಿ ಬಂದಿದ್ದು ಸಿಕ್ಕಾಪಟ್ಟೆ ಹುಷಾರು ತಪ್ಪಿಬಿಟ್ಟೆ. ಒಂದು 2 ಡೇಸ್ ಪೀರಿಯಡ್ಸ್ ಆಗಿಬಿಟ್ಟಿತ್ತು. ಈ ಟೆಂಪೋದಲ್ಲಿ ಓಡಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, 2 ಡೇಸ್ ಅಂತೂ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಬಿಟ್ಟಿದ್ದೆ. ಸೊ ಅದರಿಂದ ಆಚೆಗೆ ಬರೋಷ್ರೊಳಗೆ ಸಾಕಾಗೋಯ್ತು ನನಗೆ. ಸೊ ಹಾಗಾಗಿತ್ತು. ಒಂಥರ ಈ ಸಲ ಸಣ್ಣ ಟ್ರಿಪ್ಪೆ. ಊರಿಗೆ ಹೋಗಿದ್ದು ಒಂದು ಬುಧವಾರ ನೈಟ್ ಹೋಗಿದ್ದು, ಶನಿವಾರ ನೈಟ್ ಬಂದಿದ್ದು. ಬಟ್ ಆ 2-3 ಡೇಸಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅದು ಇತ್ತು. ಒಂದು ಚೆನ್ನಾಗಿತ್ತು ಒಂಥರ. ಇನ್ನು ನೆಕ್ಸ್ಟು ಯುಗಾದಿಗೆ ಹೋದರೆ ಹೋಗದೆ, ಇಲ್ಲಾಂದರೆ ಇಲ್ಲ ಅನ್ನೋ ಥರ ಇದೆ. ನೋಡೋಣ, ಯುಗಾದಿಗೆ ಇಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಎಲ್ಲಾದರೂ ಹೋದರೆ ಇನ್ನೊಂದು ಟ್ರಿಪ್ ಹಾಕೋಣ ಅಂತ ಹೇಳಿದ್ದಾನೆ ನನ್ನ ತಮ್ಮ. ನೋಡೋಣ. ಸೊ ನಾನು ಅದೇ ಹೇಳ್ತಿದ್ನಲ್ವಾ, ಯಾವುದ್ರ ಬಗ್ಗೆ ಹೇಳ್ತಿದ್ದೆ ನಾನು ಆವಾಗಲೇ. ನಾನು ಹೇಗೆ ಮೋಟಿವ್ ಮಾಡಿಕೊಂಡೆ, ಮತ್ತು ನಾನು ಯಾಕೆ ಡಯಟ್ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ನಾನು ನಿಜ ಅಂದ್ಕೊಬಿಟ್ಟಿದ್ದೆ ಇನ್ನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದೇ ಬೇಡ, ಅದರಿಂದ ಬರೋ ಇನ್ಕಮ್ಮು ಅಲ್ಲಿಗೆ ಇದೆ, ಹಂಗೋ ಹಿಂಗೋ ಸ್ಟಿಚಿಂಗ್ ಮಾಡ್ಕೊಂಡು ಇದ್ಬಿಡೋಣ, ಸ್ಟಿಚಿಂಗಿಗೆ ಕಾನ್ಸಂಟ್ರೇಟ್ ಮಾಡೋಣ, ಚೆನ್ನಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಾನು ನಿಜ ಹೇಳ್ತೀನಿ, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿಲ್ಲ ಅಂದರೆ ನಮ್ಮ ಅಪ್ರಾಣೆಗೂ ನಾನು ಸಣ್ಣನೇ ಆಗಲ್ಲ. ಈಗ ಒಂದು 10 ದಿವಸದಿಂದ ಅನ್ಕೊತಾ ಇದ್ದೀನಿ, ಈಗ ಫಸ್ಟ್ ಒಂದು 3-4 ಡೇಸ್ 1 kg ಕಮ್ಮಿ ಆಗೋಣ, ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಬರಲಿ, ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಾಕೋಣ ಅಂತ ಅನ್ಕೊತೀನಿ. ಮಧ್ಯಾಹ್ನದವರೆಗೂ ಕರೆಕ್ಟಾಗಿರ್ತೀನಿ. ಅದಾದಮೇಲೆ ಗೋವಿಂದ ಡಯಟ್ ಎಲ್ಲ ಗೋವಿಂದ ಅಂದ್ಕೊಂಡಂಗೆ ಮತ್ತೆ ಯಥಾ ಪ್ರಕಾರ ತಿನ್ನೋದು. ಫುಲ್ ಆ್ಯಂಡ್ ಫುಲ್ ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಫುಲ್ ಆ್ಯಂಡ್ ಫುಲ್ ರೈಸೇ, 3 ಹೊತ್ತು ರೈಸೇ. ಇವತ್ತು ಕೂಡ ರೈಸೇ ತಿಂದಿದ್ದೀನಿ. ಬಟ್ ನಾಳೆಯಿಂದ ಹಂಗಾಗಲ್ಲ ಅಂದ್ಕೊಂಡಿದ್ದೀನಿ. ಒಂದು ವಾರ ಬೇಕಾಗುತ್ತೆ. ಆದಷ್ಟು ಪಿಕಪ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನನಗೊಂದು ಗುರಿ ಏನು, ಎಷ್ಟು ದಿನದಷ್ಟೊತ್ತಿಗೆ ಎಷ್ಟು ಕಮ್ಮಿ ಆಗಬೇಕು. ನಿಮಗೆ ನಗು ಬರ್ಬೋದು, ನನಗೇ ನನ್ನ ಮೇಲೆ ಹೋಪ್ ಇಲ್ಲ, ಆದರೂ ಅದರಿಂದ ಆಚೆ ಬಂದು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ವಲ್ಲ. ಎಷ್ಟೇ ಸಲ ಬಿದ್ದರೂ ಕೂಡ ಮತ್ತೆ ಎದ್ದು ಓಡಿದ್ರೆ ನಾವು ಯಾವತ್ತೂ ಒಂದಿನ ನಮ್ಮ ಗುರಿ ಮುಟ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ. ಮತ್ತು ನಾನು ಇವತ್ತು
ಒಂದು ವಿಡಿಯೋ ನೋಡಿದೆ. ಅವರು ಒಂದು ನನ್ನ ಮೋಟಿವೇಶನ್ ವಿಡಿಯೋ ನೋಡ್ತೀನಿ ಅಂತಂದನಲ್ಲ, ಅದರಲ್ಲಿ ಅವ್ರು ಹೇಳಿದ್ದು ನಿಮಗೆ ಬೇಜಾರಾಗಲ್ವಾ ಕೆಲವೊಂದು ಅವ್ರ ಕಡೆಯಿಂದ ಹೇಳಿದಾಗ ಅವರು ಹೇಳಿದ್ದು, ನಿಮ್ಮ ಲೈಫ್ ಸ್ಟೈಲ್ ಹಿಂಗಿದೆ, ನೀವು ಯಾವಾಗಲೂ ಮೋಟಿವೇಶನ್ನೇ ಮಾಡ್ತಾ ಇರ್ತೀರ, ನಿಮಗೆ ಬೇಜಾರಾಗಲ್ವಾ, ಪರ್ಸ್ನಲ್ ಲೈಫ್ ಮಿಸ್ ಮಾಡ್ಕೊತೀರಾ ಅಂತ ಕೇಳಿದಾಗ ಅವರು ಒಂದು ಹೇಳಿದ ಮಾತು ನನಗೆ ತುಂಬ ತಲೆಗೊಡಿತು ಸ್ನೇಹಿತರೆ. ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನನ್ನ ಕಡೆಯಿಂದ ಒಂದಿಬ್ಬರು ಲೈಫ್ ಸ್ಟೈಲ್ ಆದರೂ ಚೇಂಜ್ ಆಗಿದೆ ಅಂದರೆ ದೇವರು ನಮ್ಮನ್ನು ಇದಕ್ಕೆ ಅಂತಲೇ ಸೃಷ್ಟಿಸಿರ್ತಾರೆ. ಅಂದರೆ ಇದಕ್ಕಿಂತ ನಾವು ಲೈಫಲ್ಲಿ ಏನು ಸಾಧನೆ ಮಾಡಿದ್ದೀವಿ ಅಂತ ಅಂದ್ಕೋಬೇಕು. ಇದಕ್ಕಿಂತ ದೊಡ್ಡ ಸಾಧನೆ ಏನಾದರೂ ಇದೆಯಾ? ನಾವು ಹೇಳೋ ಅಂಥ ಕೆಲವೊಂದು ಮೋಟಿವೇಟ್ ವಿಷಯಗಳಾಗಿರ್ಬೋದು, ಮೋಟಿವೇಶನ್ನಿಂದ ಕೆಲವರು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂದರೆ ಅದಕ್ಕಿಂತ ದೊಡ್ಡ ಹೆಲ್ಪ್ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಬೇರೆ ಏನಾದರೂ ಇರುತ್ತಾ? ಅದು ಕೊಡುವಂಥ ಖುಷಿ ಬೇರೆ ಏನಾದರೂ ಇದೆಯಾ? ಅದಕ್ಕಿಂತ ನಮ್ಗೆ ಲೈಫಲ್ಲಿ ಇನ್ನೇನು ಬೇಕು? ಅದ್ರ ಮುಂದೆ ನನಗೆ ಪರ್ಸ್ನಲ್ ಲೈಫು ಅದು ಇದು ಏನೂ ಇಲ್ಲ ಅಂತ ಹೇಳಿದಾಗ ನಿಜ ನನಗೆ ನೀವು ಮಾಡಿದಂಥ ಕಮೆಂಟ್ಸೇ ನನಗೆ ನಿಜ. ಅವ್ರು ಆ ಮಾತು ಹೇಳಿದ ತಕ್ಷಣ ಅದು ತೆಲುಗಲ್ಲಿ ಹೇಳಿದ್ರು, ಅಷ್ಟು ಬೇಜಾರಾಗಾಯಿತು ನನಗೆ. ಎಷ್ಟು ಜನ ಎಷ್ಟು ಕಮೆಂಟ್ ಮಾಡಿದ್ದೀರಾ ಅಕ್ಕ, ನಿಮ್ಮಿಂದ ನನಗೆ ಮೋಟಿವ್ ಸಿಗ್ತಿದೆ, ನಿಮ್ಮಿಂದ ನನಗೆ ದಿನ ಒಂಥರ ಚೆನ್ನಾಗಿ ಮೋಟಿವ್ ಆಗ್ತೀನಿ, ಬೆಳಗಾದರೆ 8 ಗಂಟೆ ಆದರೆ ನಿಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಈಗಲೂ ತುಂಬ ಜನ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಾನೆ ಇದ್ರಿ. ನನಗೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ? ನಮ್ಗೆ ಹೌದಲ್ವಾ, ಲೈಫಲ್ಲಿ ಇದಕ್ಕಿಂತ ನಮಗೆ ಇನ್ನೇನಿದೆ? ಯಾರೋ ನನ್ನಿಂದ ಎಷ್ಟು ಜನ ಮೋಟಿವ್ ಆಗ್ತಾಯಿದ್ರು, ಎಷ್ಟೋ ಜನ ಬೇಡ, ಒಂದು 4ರಿಂದ 5 ಜನ ಆದರೂ ಮೋಟಿವ್ ಖಂಡಿತ ಆಗಿರ್ತಾರೆ. ಹಾಗೆ ಎಷ್ಟೋ ಜನ ವೀಡಿಯೋಸ್ ಎಲ್ಲ ನೋಡಿ ಸಣ್ಣ ಆಗಿದ್ದಾರೆ. ನಾನು ಎಲ್ಲೆಲ್ಲೋ ನಾನು ನಿಜ ಅನ್ಕೊತೀನಿ ಜೀವನದಲ್ಲಿ ಹಂಗೆ ಹೆಲ್ಪ್ ಮಾಡಬೇಕು, ಹಿಂಗೆ ಹೆಲ್ಪ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದಕ್ಕಿಂತ ಬೆಸ್ಟ್ ಹೆಲ್ಪ್ ಏನಾದರೂ ಇದೆಯಾ? ಇದಕ್ಕಿಂತ ಬೆಸ್ಟ್ ಕೆಲಸ ಏನಾದರೂ ಇದೆಯಾ ಅಂತ ನಿಜ ತುಂಬ ನಾನೇ ತುಂಬ ಬೇಜಾರು ಮಾಡಿಕೊಂಡೆ. ಸೊ ಹಾಗಾಗಿನೇ ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗನೆ ನಾಳೆಯಿಂದನೇ ಡಯಟ್ ವ್ಲಾಗ್ ಮಾಡೋಣ. ಮೋಟಿವ್ ಆಗಲಿ ಬಿಡಲಿ, ನಾನು ಮೋಟಿವ್ ಮಾಡ್ಕೊಂಡಂಗಿರುತ್ತೆ. ಯಾರೋ ಒಂದು ಇಬ್ಬರಿಗೆ ಹೆಲ್ಪ್ ಆಯಿತು ಅಂದರೆ ನನಗೆ ಅದಕ್ಕಿಂತ ಬೇರೆ ಏನೂ ಬೇಡ. ಆದರೂ ನನ್ನನ್ನು ತುಂಬ ಚೆನ್ನಾಗಿ ಸಹಕರಿಸ್ತಾರೆ. ಮತ್ತೆ ನಾವು ಡಯಟ್ ವ್ಲಾಗ್ಸ್ ಮಾಡೋಣ ಅಂತ ಮನಸ್ಸು ಮಾಡಿ ಇಷ್ಟು ದಿನ ಆದಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾಳೆ ಡೇ 1 ಡಯಟ್ ಇರುತ್ತೆ. ಹೇಗಿರುತ್ತೋ ಏನು ಮಾಡ್ತೀನೋ ಏನೋ ಆದಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಹೆಂಗಿರಬೇಕು ಏನು ಅಂತ. ಆದಷ್ಟು ನೋಡೋಣ. ನಾನು ಹೇಳ್ದಂಗೆ ನನ್ನ ವೆಯ್ಟು ಕೂಡ ಗೇನ್ ಆಗಿದೆ, ಎಷ್ಟಾಗಿದ್ದೀನಿ ಏನು ಅನ್ನೋದು ಪ್ರತಿಯೊಂದೂ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ನಾನು ಏನಕ್ಕೆ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ದೀನಿ, ಈ ವೆಯ್ಟ್ ಲಾಸ್ ಅಂತಲೇ ಅಲ್ಲ ಸ್ನೇಹಿತರೆ, ಮೋಟಿವ್ ಮಾಡೋದು ತುಂಬ ಇದೆ. ನಾನು ತುಂಬ ಕಲಿತಾ ಇದ್ದೀನಿ, ಅದನ್ನು ನಿಮಗೂ ಕೂಡ ಹೇಳಬೇಕು. ಪ್ರತಿಯೊಂದು ಒಳ್ಳೆ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ತುಂಬಾ ಇದೆ ಸ್ನೇಹಿತರೆ. ಪ್ರತಿಯೊಂದೂ ನಾನು ಅದನ್ನು ಫಸ್ಟ್ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಫಸ್ಟ್ ಅದರಿಂದ ಇದಾಗಿ ಅದನ್ನು ನಿಮ್ಮವರೆಗೂ ತರಬೇಕು ಅನ್ನೋದು ತುಂಬಾ ಇದೆ. ಪ್ರತಿಯೊಂದೂ ಇದೆ. ಸೊ ಎಲ್ಲನೂ ಹೇಳ್ತೀನಿ ಸ್ನೇಹಿತರೆ. ಒಂದೊಂದೇ ನಾಳೆ ಡೇ 1 ಡಯಟ್ ಅಂತೂ ಶುರು ಮಾಡ್ತೀನಿ, ನೋಡೋಣ. ಓಕೆ, ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.